ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಮೇಶ್, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಶ್ರೀ ಜವಾಹರ್ ಎಜುಕೇಷನ್ ಟ್ರಸ್ಟ್, ಶ್ರೀಮತಿ KS ನಾಗರತ್ನಮ್ಮ ಪದವಿ ಪೂರ್ವ ಕಾಲೇಜ್, ಚಾಮರಾಜನಗರ ಜಿಲ್ಲೆ. ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಚಾಮರಾಜನಗರ ಭೂಗೋಳಶಾಸ್ತ್ರ ಯೂಟ್ಯೂಬ್ ತರಗತಿಗೆ ತಮಗೆಲ್ಲರೂ ಕೂಡ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನನಗೆ ಕೊಟ್ಟಿರುವಂತಹ ವಿಷಯ ಪ್ರಥಮ PUC ಭೂಗೋಳಶಾಸ್ತ್ರದಲ್ಲಿ ನದಿ ವ್ಯವಸ್ಥೆ ಎಂಬ ವಿಷಯವನ್ನು ನಾನು ನಿಮ್ಮ ಮುಂದೆ ಇವತ್ತು ಮಂಡಿಸಲಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಪ್ರಥಮ PUCನಲ್ಲಿ ನಾವು ಅಧ್ಯಯನ ಮಾಡುವಂತಹ ಪ್ರಮುಖ ವಿಭಾಗಗಳಲ್ಲಿ ಪಾರ್ಟ್ B ನಲ್ಲಿ ಅಧ್ಯಾಯ 9ರಲ್ಲಿ ಅನೇಕ ರೀತಿಯ ವಿಷಯಗಳಿದ್ದಾವೆ. ಆ ವಿಷಯಗಳಲ್ಲಿ ನದಿ ವ್ಯವಸ್ಥೆಯು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಕ್ಕಂಥದ್ದು. ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ, ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ, ಒಂದು ರಾಷ್ಟ್ರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಅಲ್ಲಿನ ಒಂದು ನದಿ ವ್ಯವಸ್ಥೆ. ಯಾವ ದೇಶ ಪ್ರಮುಖ ಸಂಪನ್ಮೂಲವಾದಂತಹ ನದಿ ವ್ಯವಸ್ಥೆಯನ್ನು ಹೊಂದಿದೆಯೋ ಆ ರಾಷ್ಟ್ರ ಇಡೀ ವಿಶ್ವದಲ್ಲೇ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂಥ ರಾಷ್ಟ್ರ ಅಂತೇಳಿ ನಾವು ಕರೀಲಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದರೆ ಒಂದು ದೇಶ ಇವತ್ತು ಉಗಮವಾಗಿದೆ ಅಂತ ಹೇಳಿದ್ರೆ, ಒಂದು ರಾಷ್ಟ್ರಗಳ ಅಭಿವೃದ್ಧಿಯನ್ನು ಆಗಿದೆ ಅಂತ ನಾವು ಅದನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಮೂಲ ಕಾರಣ ಅಲ್ಲಿನ ನದಿಗಳು ಎಲ್ಲಿ ಹುಟ್ಟಿ ಹರಿಯುತ್ತವೋ ಅಲ್ಲಿ ಪ್ರಮುಖ ನಾಗರಿಕತೆಗಳು ಇವತ್ತು ಉಗಮವಾಗಿದ್ದಾವೆ. ಎಲ್ಲೆಲ್ಲಿ ಸಮೃದ್ಧವಂತಹ ನದಿ ಸಂಪನ್ಮೂಲವನ್ನು ಯಾವ ಭಾಗ ಹೊಂದಿದೆಯೋ ದೇಶದ ಕೆಲವು ಭಾಗದಲ್ಲಿ, ಆ ಎಲ್ಲ ಪ್ರದೇಶಗಳು ಕೂಡ ಇವತ್ತು ಅಭಿವೃದ್ಧಿಯನ್ನು ಇವತ್ತು ನಾವು ಕಾಣ್ತಿದ್ದೀವಿ. ಹಾಗಾಗಿ ನದಿಗಳು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ, ನಮ್ಮ ದೇಶ ಅಲ್ಲ ಪ್ರಪಂಚದ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ನದಿಗಳು ಹೆಚ್ಚಿನ ಒಂದು ಪಾತ್ರವನ್ನು ಇವತ್ತು ವಹಿಸ್ತಾ ಇದ್ದಾವೆ. ಯಾಕಂದರೆ ನಮ್ಮ ದೇಶವು ಕೂಡ ಸಾಕಷ್ಟು ನದಿ ವ್ಯೂಹಗಳನ್ನು ಹೊಂದಿದೆ, ನದಿ ವ್ಯವಸ್ಥೆಗಳನ್ನು ಕೂಡ ಭಾರತ ದೇಶ ಹೊಂದಿದೆ. ಆದರೆ ಭಾರತದ ಅನೇಕ ರಾಜ್ಯಗಳು ಇವತ್ತು ಪ್ರತಿಯೊಂದು ಭಾಗದಲ್ಲೂ ಕೂಡ ತಮ್ಮದೇ ಅಂತಹ ಕೆಲವು ನದಿಗಳನ್ನು ಹೊಂದಿದ್ದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಇವತ್ತು ನದಿಗಳು ಪಾತ್ರವನ್ನು ಇವತ್ತು ವಹಿಸ್ತಾ ಇದ್ದಾವೆ. ಭಾರತ ದೇಶ ಪ್ರಮುಖವಾಗಿ ಅನೇಕ ರೀತಿಯ ಸಿಹಿ ನೀರು ಹೊಂದಿರುವಂಥ ಭಾಗ ಯಾವುದು ಅಂದರೆ ನಮ್ಮ ದೇಶದಲ್ಲಿ ನದಿ ವ್ಯವಸ್ಥೆನೇ. ನಮ್ಮ ದೇಶದಲ್ಲಿ ಸಾಕಷ್ಟು ಸಮುದ್ರಗಳಿದ್ದಾವೆ, ಸರೋವರಗಳಿದ್ದಾವೆ, ಸಾಗರಗಳು ನಮ್ಮ ದೇಶ ಹೊಂದಿದೆ. ಆದರೆ ನದಿ ವ್ಯವಸ್ಥೆಯ ಅದಕ್ಕೆ ತನ್ನದೇ ಆದಂತಹ ಒಂದು ಮುಖ್ಯವಾದಂತಹ ಪಾತ್ರ ನಮ್ಮ ದೇಶದಲ್ಲಿ ನದಿ ವ್ಯವಸ್ಥೆ ಇವತ್ತು ಹೊಂದಿರತಕ್ಕಂಥದ್ದು. ಹಾಗಾಗಿ ದೇಶದ ಪ್ರತಿಯೊಂದು ಸಂಪನ್ಮೂಲ ಹೇಗೆ ನಾವು ಕಾಣ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಅರಣ್ಯ ಸಂಪನ್ಮೂಲ ಆಗಿರ್ಬೋದು, ಮಾನವ ಸಂಪನ್ಮೂಲ ಆಗಿರ್ಬೋದು, ಹಾಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಜಲಸಂಪನ್ಮೂಲವು ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಇವತ್ತು ಹೊಂದಿದೆ. ಆ ಜಲಸಂಪನ್ಮೂಲಗಳಲ್ಲಿ ನದಿ ಕೂಡ ಅಧಿಕವಾದಂತಹ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳಲ್ಲಿ, ಮುಖ್ಯ ನದಿ ಅದರ ಉಪನದಿಗಳ ವ್ಯೂಹದ ಉಗಮ ಮತ್ತು ಅಭಿವೃದ್ಧಿಯನ್ನು, ಮುಖ್ಯ ನದಿ ಮತ್ತು ಅದರ ಉಪನದಿಗಳ ವ್ಯೂಹದ ಉಗಮ ಮತ್ತು ಅಭಿವೃದ್ಧಿಯನ್ನು ನಾವು ನದಿ ವ್ಯವಸ್ಥೆ ಅಂತ ನಾವು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಮುಖ್ಯ ನದಿ ಅದರ ಉಪನದಿಗಳು ಎಲ್ಲ ಕೂಡ ಒಟ್ಟುಗೂಡಿ ಒಂದು ವಿಶಾಲವಾದಂತಹ ಪ್ರದೇಶದಲ್ಲಿ ಎಲ್ಲವೂ ಕೂಡ ಒಟ್ಟುಗೂಡಿ ಅವು ಜಾಯ್ನ್ ಆಗ್ತವೆ. ಆ ಒಂದು ವ್ಯೂಹ ಇದೆಯಲ್ಲ, ಆ ಒಂದು ಜಾಲ ಇದೆಯಲ್ಲ, ಅದನ್ನು ನಾವು ನದಿ ವ್ಯವಸ್ಥೆ ಅಂತ ನಾವು ಕರಿತೀವಿ. ಅಂದರೆ ನದಿಗಳು ಹುಟ್ಟುವಂಥ ಸ್ಥಳ ಪ್ರಮುಖವಾಗಿ ಎಲ್ಲವೂ ಕೂಡ ಎತ್ತರವಾದಂತಹ ಭಾಗಗಳೇ. ಎತ್ತರವಾದ ಭಾಗಗಳಿಂದ ತಗ್ಗಿನ ಭಾಗಕ್ಕೆ ನೀರು ಹರಿದು ಬರಬೇಕಾದ್ರೆ ಅನೇಕ ಸಣ್ಣ ಪುಟ್ಟ ಜರಿಗಳು, ತೊರೆಗಳು, ಹಳ್ಳಗಳು, ಉಪನದಿಗಳು ಎಲ್ಲವೂ ಕೂಡ ಬಂದು ಒಂದು ವಿಶಾಲವಾದಂತಹ ಭೂಮಿಯಲ್ಲಿ ಅವು ಜೋಡಣೆ ಆಗ್ತವೆ. ಈ ಜೋಡಣೆಯಾಗುವಂಥ ಪ್ರದೇಶ ಇದೆಯಲ್ಲ, ಇದನ್ನು ನಾವು ನದಿ ವ್ಯವಸ್ಥೆ, ಅದನ್ನು ನದಿ ಅಂತ ಅವುಗಳನ್ನು ನಾವು ಕರೆಯುವಂಥ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಭಾರತ ದೇಶದಲ್ಲಿ ಈ ನದಿ ವ್ಯವಸ್ಥೆ ಹೇಗಿದೆ?
ನದಿ ವ್ಯವಸ್ಥೆಯನ್ನು ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ, ಈ ನದಿಗಳಿಂದ ದೇಶದ ಆರ್ಥಿಕತೆಗೆ ಯಾವ ರೀತಿ ನಮಗೆ ಉಪಯೋಗವಾಗ್ತಾ ಇದೆ ಅನ್ನುವಂಥಕ್ಕಂಥದ್ದು. ನೋಡಿ, ಒಂದು ದೇಶದ ಪ್ರಮುಖ ಸಂಪನ್ಮೂಲ ನದಿ ವ್ಯವಸ್ಥೆ. ಯಾವುದೇ ರಾಷ್ಟ್ರ, ಭಾರತ ದೇಶ ಅಂತಲ್ಲ, ಪ್ರಪಂಚದ ಯಾವುದೇ ರಾಷ್ಟ್ರ ಆದರೂ ಕೂಡ ಅಲ್ಲಿನ ಒಂದು ಪ್ರಮುಖ ಸಂಪನ್ಮೂಲ ಯಾವುದು ಅಂದರೆ ನದಿ ವ್ಯವಸ್ಥೆ. ಈ ನದಿ ನೀರನ್ನು ಅಥವಾ ಈ ಒಂದು ನದಿಯಿಂದ ಹರಿದು ಬರುವಂತಹ ನೀರನ್ನು ಯಾವ ಉದ್ದೇಶಕ್ಕೋಸ್ಕರ ನಾವು ಬಳಕೆ ಮಾಡ್ಕೊತಿದೆ ಅಂದರೆ ಪ್ರಮುಖವಾಗಿ ಗೃಹ ಬಳಕೆ. ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನದಿ ನೀರನ್ನು, ನದಿ ಒಂದು ಬಳಕೆ ಬರುವಂತಹ ನೀರನ್ನು ನಾವು ಗೃಹ ಬಳಕೆಗೋಸ್ಕರ ಇವತ್ತು ನಾವು ಬಳಕೆ ಮಾಡ್ಕೊತೀವಿ. ಅಂದರೆ ಪ್ರಮುಖವಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ನೀರು ನಮಗೆ ಅವಶ್ಯಕವಾಗಿದೆ. ಮಾನವನಿಗೆ ಅತ್ಯಂತ ಮೂಲಭೂತ ಸೌಕರ್ಯಗಳಲ್ಲಿ ನೀರು ಸಹ ಒಂದಾಗಿದೆ. ಅಂದರೆ ಅವನ ದಿನನಿತ್ಯ ಚಟುವಟಿಕೆಗಳು ಯಾವುದಾದ್ರೂ ಕೂಡ ಆಗಿರ್ಬೋದು. ಅದಕ್ಕೆ ಪ್ರಮುಖವಾಗಿ ಗೃಹ ಬಳಕೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಗೃಹ ಬಳಕೆ ಬಳಸುವಂತಹ ಎಲ್ಲ ನೀರು ಕೂಡ ನದಿಯಿಂದ ನಮಗೆ ಸಿಗುವಂತಹ ನೀರಾಗಿದೆ. ಯಾಕಂದರೆ ಗೃಹ ಬಳಕೆಯಲ್ಲಿ ಮನೆಯನ್ನು ತೊಳೆಯಕ್ಕಾಗಿರ್ಬೋದು, ಬಟ್ಟೆ ತೊಳೆಯಕ್ಕಾಗಿರ್ಬೋದು, ಮುಖ ತೊಳೆಯಕ್ಕಾಗಿರ್ಬೋದು, ಯಾವುದಾದ್ರೂ ಕೂಡ ನಾವು ಇವತ್ತು ಗೃಹ ಬಳಕೆಗೋಸ್ಕರವಾಗಿ ಇವತ್ತು ನಾವು ನೀರನ್ನು ನಾವು ಬಳಕೆ ಮಾಡ್ಕೊತ ಬರ್ತಾಯಿದ್ದೀವಿ. ನೆಕ್ಸ್ಟು ಕೃಷಿ ಅಭಿವೃದ್ಧಿ. ನೋಡಿ, ಒಂದು ದೇಶದ ಕೃಷಿ ಅಭಿವೃದ್ಧಿ ಆ ದೇಶದ ನದಿ ವ್ಯವಸ್ಥೆ ಮೇಲೆ ಇವತ್ತು ಇರುವಂತಕ್ಕಂಥದ್ದು. ದೇಶದಲ್ಲಿ ಕೃಷಿಯನ್ನು ನಾವು ಅಭಿವೃದ್ಧಿಯನ್ನು ಕಾಣ್ತೀವಿ. ಪ್ರಮುಖವಾಗಿ ಭತ್ತ, ಕಬ್ಬು, ರಾಗಿ, ಜೋಳ ಯಾವುದಾದ್ರೂ ಕೂಡ ಆಗಿರಲಿ, ನೀರು ಅವಶ್ಯಕವಾಗಿದೆ. ನೀರು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಕೃಷಿಯನ್ನು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಸಹಸ್ರಾರು ಜನ, ಇವತ್ತು ದೇಶದ ಸಾಕಷ್ಟು ಜನ ಕೃಷಿಯಲ್ಲಿ ಅಭಿವೃದ್ಧಿಯಾಗಿದ್ದಾರೆ. ನಮ್ಮ ಭಾರತ ದೇಶ ಜನ, ನಮ್ಮ ಭಾರತ ದೇಶವನ್ನು ನಾವು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಯಾಕೆ ನಮ್ಮ ದೇಶವನ್ನು ಕೃಷಿ ಪ್ರಧಾನ ರಾಷ್ಟ್ರ ಅಂತ ನಾವು ಕರಿತಿದ್ದೀವಿ ಅಂತಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇವತ್ತು ಕೃಷಿಯಲ್ಲಿ ಅಭಿವೃದ್ಧಿ ಆಗಿದ್ದಾರೆ. ಆ ಕೃಷಿಯ ಅಭಿವೃದ್ಧಿ ಆಗಬೇಕಾದ್ರೆ ಮೂಲ ಕಾರಣ ನಮ್ಮ ದೇಶದ ಹರಿಯುವಂತಹ ನದಿ ವ್ಯವಸ್ಥೆ. ಹಾಗಾಗಿ ಭಾರತ ದೇಶದಲ್ಲಿ ಸಾಕಷ್ಟು ವಾಣಿಜ್ಯ ಬೆಳೆಗಳಾಗಿರ್ಬೋದು, ಆಹಾರದ ಬೆಳೆಗಳಾಗಿರ್ಬೋದು, ಇವೆಲ್ಲ ಬೆಳೆಗಳು ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ನದಿ ವ್ಯವಸ್ಥೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ದೇಶದಲ್ಲಿ ನದಿ ವ್ಯವಸ್ಥೆ ಇವತ್ತು ಕೃಷಿ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟು ಮೀನುಗಾರಿಕೆ ಅಭಿವೃದ್ಧಿ. ನೋಡಿ, ದೇಶದಲ್ಲಿ ಮೀನುಗಾರಿಕೆಯನ್ನು ಕಾಣ್ತೀವಿ. ಪ್ರಮುಖವಾಗಿ ಮಾನವನ ಪ್ರೈಮರಿ ಆಕ್ಟಿವಿಟೀಸ್, ಪ್ರಾಥಮಿಕ ವೃತ್ತಿಗಳಲ್ಲಿ ಮೀನುಗಾರಿಕೆ ಕೂಡ ಒಂದು. ಈ ಮೀನುಗಾರಿಕೆ ನಮ್ಮ ದೇಶದ ಪುರಾತನ ವೃತ್ತಿಯೂ ಕೂಡ ಹೌದು. ಯಾಕಂದರೆ ಭಾರತ ದೇಶದಲ್ಲಿ ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಮೀನುಗಾರಿಕೆ ಪದ್ಧತಿ ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಆ ಮೀನುಗಾರಿಕೆ ಪದ್ಧತಿ ದೇಶದ ಯಾವ ರಾಜ್ಯದಲ್ಲಾದ್ರೂ ಕೂಡ ಆಗಿರ್ಬೋದು, ಎಲ್ಲಿ ನದಿ ನೀರಿನ ವ್ಯವಸ್ಥೆ ಇರುತ್ತೋ ಅಲ್ಲಿ ನಮ್ಮ ದೇಶದಲ್ಲಿ ಮೀನುಗಾರಿಕೆ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ನೀರಿನ ಭಾಗ, ನದಿ ನೀರಿನ ಭಾಗ, ಅದು ಕೆರೆ ಆಗಿರ್ಬೋದು, ಜೆರೆ ಆಗಿರ್ಬೋದು, ತೊರೆ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಅವೆಲ್ಲಕ್ಕೂ ಮೂಲ ನದಿ ನೀರು. ಆ ನದಿ ನೀರಿನ ವ್ಯವಸ್ಥೆಯಿಂದಾಗಿ ಭಾರತ ದೇಶದಲ್ಲಿ ಇವತ್ತು ಮೀನುಗಾರಿಕೆ ಅಭಿವೃದ್ಧಿಯನ್ನು ನಮ್ಮ ದೇಶ ಇವತ್ತು ಕಾಣ್ತಾ ಇದೆ. ನೆಕ್ಸ್ಟ್ ನೀರಾವರಿ. ನೋಡಿ, ಇವತ್ತು ಪ್ರಮುಖವಾಗಿ ಅನೇಕ ನೀರಾವರಿ ಯೋಜನೆಗಳನ್ನು ಭಾರತ ದೇಶ ಇವತ್ತು ಹೊಂದಿದೆ. ಬಾಕ್ರಾನಂಗಲ್ ಆಗಿರ್ಬೋದು, ದಾಮೋದರ ಆಗಿರ್ಬೋದು, ಹೀಗೆ ಸಟ್ಲೇಜ್ ಆಗಿರ್ಬೋದು, ಸಾಕಷ್ಟು ಅಣೆಕಟ್ಟೆಗಳು ಇವತ್ತು ನಿರ್ಮಿತವಾಗಿದ್ದಾವೆ. ಅಣೆಕಟ್ಟೆಗಳನ್ನು ನಿರ್ಮಿತ ಮಾಡಿ ಬರುವಂತಹ ನದಿಗೆ ನೀರನ್ನು ಸಂಗ್ರಹ ಮಾಡಿ ಅವುಗಳ ಮೂಲಕ ನಾವು ಇವತ್ತು ನೀರನ್ನು ನಾವು ಬಳಕೆ ಮಾಡ್ಕೊತಾ ಇದ್ದೇವೆ. ಹಾಗಾಗಿ ನಾವು ನೀರಾವರಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಇವತ್ತು ನಮ್ಮ ದೇಶದಲ್ಲಿ ಇರುವಂತಹ ನದಿ ವ್ಯವಸ್ಥೆ. ಹಾಗಾಗಿ ಭಾರತ ದೇಶವು ಸಾಕಷ್ಟು ಪ್ರಮಾಣದ ನದಿ ವ್ಯವಸ್ಥೆಯನ್ನು ಇವತ್ತು ಹೊಂದಿದ್ದು ನೀರಾವರಿಗೆ ಅದು ಸಹಾಯವನ್ನು ಮಾಡ್ತಾ ಇದೆ. ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ, ಜಲವಿದ್ಯುತ್ ಶಕ್ತಿ. ನೋಡಿ, ಜಲವಿದ್ಯುತ್ ಅಂದರೆ ರಭಸವಾಗಿ ಹರಿಯುವಂತಹ ನೀರು ಎತ್ತರ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಬಿದ್ದಾಗ ಟರ್ಬೈನ್ಗಳ ಮೂಲನ ಅಳವಡಿಸಿ ಅವುಗಳ ಮೂಲಕ ಇವತ್ತು ಜಲವಿದ್ಯುತ್ ಶಕ್ತಿಯನ್ನು ನಮ್ಮ ದೇಶ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದೆ. ನಮ್ಮ ದೇಶ ಇವತ್ತು ಅಭಿವೃದ್ಧಿಯನ್ನು ಇವತ್ತು ಜಲವಿದ್ಯುತ್ತಿನ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಹಾಗಾಗಿ ಭಾರತ ದೇಶ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇದೆ. ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನದಿ ನೀರಿನ ವ್ಯವಸ್ಥೆ. ನದಿ ನೀರು ಹರಿದು ಬರಬೇಕಾದ್ರೆ ಎತ್ತರವಾದ ಪ್ರದೇಶದಿಂದ ತಗ್ಗಿನ ಪ್ರದೇಶ ಕಡೆಗೆ ನೀರು ಬಿದ್ದಾಗ ಅವುಗಳ ಮೂಲಕ ನಮ್ಮ ದೇಶ ಇವತ್ತು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇದೆ. ಮತ್ತು ಕೈಗಾರಿಕೆ. ನೋಡಿ, ನಮ್ಮ ರಾಷ್ಟ್ರದಲ್ಲಿ ಸಹಸ್ರಾರು ಕೈಗಾರಿಕೆ, ಸಾಕಷ್ಟು ಕೈಗಾರಿಕೆಗಳನ್ನು ಹೊಂದಿರುವಂಥ ರಾಷ್ಟ್ರ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ವಿವಿಧ ರೀತಿಯ ಕೈಗಾರಿಕೆಗಳನ್ನು ನಮ್ಮ ದೇಶ ಇವತ್ತು ಹೊಂದಿದೆ.
ಸಿಮೆಂಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಉಕ್ಕು ಕೈಗಾರಿಕೆ ಆಗಿರ್ಬೋದು, ಹತ್ತಿಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಸಕ್ಕರೆ ಕೈಗಾರಿಕೆ ಆಗ್ಬೋದು, ಯಾವುದೇ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಮುಖ ಮೂಲ ಕಾರಣ ನೀರಿನ ವ್ಯವಸ್ಥೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದರಲ್ಲೂ ಕೂಡ ನದಿಗಳು ಎಲ್ಲಿ ಉಗಮವಾಗಿರ್ತವೋ, ನದಿಗಳು ಎಲ್ಲಿ ಹರಿತಾ ಇರ್ತವೋ ಆ ಪ್ಲೇಸಲ್ಲಿ ಮಾತ್ರ ನಮ್ಮ ದೇಶ ಕೈಗಾರಿಕೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ನೀರು ಇವತ್ತು ಅತ್ಯವಶ್ಯಕ. ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನೀರು ನಮಗೆ ಬೇಕಾಗಿರತಕ್ಕಂಥದ್ದು. ಹಾಗಾಗಿ ಕೈಗಾರಿಕೆ ಅಭಿವೃದ್ಧಿಯು ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪ್ರಮುಖವಾಗಿ ಮನೋರಂಜನೆ ನೋಡಿ, ನದಿ ನೀರಿನಿಂದ ಸಾಕಷ್ಟು ಮನೋರಂಜನೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಫಾರ್ ಎಕ್ಸಾಂಪಲ್ KRS ಕೃಷ್ಣರಾಜಸಾಗರ ಅಣೆಕಟ್ಟಿನಲ್ಲಿ ವಿವಿಧ ರೀತಿಯ ನೀರು ಚಿಮ್ಮಿಸುವಂಥ ಪ್ರಕ್ರಿಯೆ ಆಗಿರ್ಬೋದು, ಅಲ್ಲಿ ಬೋಟಿಂಗ್ ಆಗಿರ್ಬೋದು, ಮತ್ತು ಜಲಕ್ರೀಡೆಗಳಾಗಿರ್ಬೋದು, ಹೀಗೆ ಮನೋರಂಜನೆಗೂ ಕೂಡ ಇವತ್ತು ಪ್ರಮುಖವಾಗಿ ನಮ್ಮ ದೇಶದ ನದಿ ವ್ಯವಸ್ಥೆಗಳು ಪ್ರಾಮುಖ್ಯತೆಯನ್ನು ಇವತ್ತು ಹೊಂದಿರತಕ್ಕಂಥದ್ದು. ಹಾಗಾಗಿ ಭಾರತ ದೇಶ ಸಾಕಷ್ಟು ಪ್ರಮಾಣದಲ್ಲಿ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳ ಜೊತೆಗೆ ಇವೆಲ್ಲ ಅಂಶಗಳನ್ನು ಕೂಡ ಇವತ್ತು ನಮ್ಮ ದೇಶ ಇವತ್ತು ನದಿ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಇವತ್ತು ಕಾಣ್ತಾ ಇದ್ದೀವಿ. ಹೀಗೆ ಭಾರತದ ನದಿ ವ್ಯವಸ್ಥೆಯನ್ನು, ಭಾರತ ದೇಶವು ಹೊಂದಿರುವಂತಹ ನದಿ ವ್ಯವಸ್ಥೆಯನ್ನು ನಾವು ಎರಡು ಭಾಗಗಳ ವಿಭಾಗ ಮಾಡಿದ್ದೀವಿ. ಒಂದು ಹಿಮಾಲಯದ ನದಿಗಳು ಅಥವಾ ಉತ್ತರ ಭಾರತ ನದಿಗಳು, ಮತ್ತೊಂದು ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತ ನದಿಗಳು ಅಂತೇಳಿ ಭಾರತ ದೇಶದಲ್ಲಿ ಹುಟ್ಟಿ ಹರಿಯುವಂತಹ ನದಿ ವ್ಯೂಹವನ್ನು, ನದಿ ಭಾಗಗಳನ್ನು ನಾವು ಎರಡು ಭಾಗಗಳ ವಿಭಾಗ ಮಾಡಿದ್ದೀವಿ. ಸೊ ಉತ್ತರದಲ್ಲಿ ಹರಿಯುವಂಥ ನದಿಗಳು ಮತ್ತು ದಕ್ಷಿಣದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು. ನೋಡಿ, ಉತ್ತರದ ನದಿಗಳ ಪ್ರಮುಖ ಲಕ್ಷಣಗಳು ಹೇಗಿದೆ ಅಂದರೆ, ಇವೆಲ್ಲವೂ ಕೂಡ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ತುಂಬಿ ಹರಿಯುವಂತಹ ನದಿಗಳು ಉತ್ತರ ಭಾರತ ನದಿಗಳು. ಯಾಕೆಂದರೆ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಉತ್ತರ ಭಾರತ ನದಿಗಳು ತುಂಬಿ ಹರಿತಾ ಇರ್ತವೆ. ಬೇಸಿಗೆಯಲ್ಲಿ ಹಿಮ ಕರಗಿ ನೀರಾಗಿ ಹರಿಯುವುದರಿಂದ ಉತ್ತರ ಭಾರತ ನದಿಗಳು ತುಂಬ ವಿಶಾಲವಾಗಿ ಇವತ್ತು ಹರಿತಾ ಇದ್ದಾವೆ. ಉತ್ತರ ಭಾರತ ನದಿಗಳೆಲ್ಲವೂ ಕೂಡ ವಿಶಾಲವಾದಂತಹ ಮೈದಾನದಲ್ಲಿ ಇವತ್ತು ಹುಟ್ಟು ಹರಿಯುವಂತಹ ನದಿಗಳು. ಮತ್ತು ಈ ಉತ್ತರ ಭಾರತ ನದಿಗಳೆಲ್ಲವೂ ಕೂಡ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂಥ ಪ್ರಮುಖವಾದಂತಹ ನದಿಗಳು. ಹಾಗಾಗಿ ಭಾರತ ದೇಶದ ಪ್ರಮುಖ ಈ ನದಿ ವ್ಯವಸ್ಥೆಯಲ್ಲಿ, ಭಾರತ ದೇಶದ ಈ ಮುಖ್ಯ ನದಿ ವ್ಯೂಹಗಳಲ್ಲಿ ನಾವು ಉತ್ತರ ಭಾರತ ನದಿಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು. ಮತ್ತು ಉತ್ತರ ಭಾರತ ನದಿಗಳು ಹರಿಯುವ ದಿಕ್ಕಿನೆಲ್ಲೆಡೆ ಯಾವ ಭಾಗದಲ್ಲಿ ಉತ್ತರ ಭಾರತ ನದಿಗಳು ಹರಿತಾ ಇದ್ದಾವೋ ಅವೆಲ್ಲವೂ ಕೂಡ ಪ್ರಸಿದ್ಧವಾದಂತಹ ರಾಜ್ಯಗಳು, ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರಗಳು, ಪ್ರಸಿದ್ಧವಾದಂತಹ ಕೃಷಿ ಅಭಿವೃದ್ಧಿಯನ್ನು ಮತ್ತು ಸಾಕಷ್ಟು ಕೈಗಾರಿಕೆಗಳನ್ನು ಹೊಂದಿರುವಂಥ ಪ್ಲೇಸು ಪ್ರಮುಖವಾಗಿ ಉತ್ತರ ಭಾರತ ನದಿಗಳು ಹರಿಯುವಂತಹ ಸ್ಥಳಗಳಲ್ಲಿ ನಾವು ಇವತ್ತು ನಮ್ಮ ದೇಶ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಈ ಉತ್ತರ ಭಾರತದ ನದಿಗಳ ಪ್ರಮುಖ ವಿಧಗಳು ಯಾವುದು ಹಾಗಾದರೆ ಅಂದರೆ, ಫಸ್ಟ್ ಒನ್ ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು. ನೋಡಿ, ದೇಶದ ಉತ್ತರ ಭಾರತ ನದಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋದು. ಉತ್ತರ ಭಾರತದ ಪ್ರಮುಖ ನದಿಗಳಲ್ಲಿ ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ನದಿಗಳು. ನಮ್ಮ ದೇಶದಲ್ಲಿ ಹುಟ್ಟಿ ಹರಿಯುವಂತಹ ಉತ್ತರ ಭಾರತ ನದಿಗಳು ಇವೆಲ್ಲವೂ ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಂಧು ನದಿ. ನೋಡಿ, ನಮ್ಮ ದೇಶದ ಉತ್ತರ ಭಾರತದ ನದಿಗಳಲ್ಲೇ ಸಿಂಧು ನದಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ನದಿ. ಇದು ಅತಿ ಮುಖ್ಯವಾದಂಥ ಪ್ರಾಚೀನವಾದಂತಹ ನದಿ. ನಮ್ಮ ದೇಶದಲ್ಲಿ ಅತ್ಯಂತ ಮುಖ್ಯವಾದಂತಹ ಅತಿ ಪ್ರಾಚೀನವಾದಂತಹ ನದಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಉತ್ತರ ಭಾರತ ನದಿಗಳಲ್ಲಿ ಸಿಂಧು ನದಿ ಒಂದು ಅತಿ ಮುಖ್ಯವಾದಂತಹ ನದಿಯಾಗಿದೆ. ಈ ನದಿ ಹಿಮಾಲಯ ಪರ್ವತದ ಕೈಲಾಸ ಪರ್ವತ 6714 ಮೀಟರ್ ಎತ್ತರದಲ್ಲಿ ಇದು ಉಗಮವನ್ನು ಹೊಂದುವಂತಹ ನದಿ. ಇದು ಸುಮಾರು 2880 ಕಿಲೋಮೀಟರ್ ಉದ್ದವನ್ನು ಹೊಂದಿರುವಂತಹ ನದಿ. ಈ ನದಿ ಭಾರತದಲ್ಲಿ 709 ಕಿಲೋಮೀಟರ್ ಮಾತ್ರ ಇದು ಹರಿತಾ ಇದೆ. ನೋಡಲ್ಲ, ಸುಮಾರು ಈ ನದಿಯ ಉದ್ದ ಎಷ್ಟಿದೆ ಅಂದರೆ 2880 ಕಿಲೋಮೀಟರ್ ಉದ್ದವನ್ನು ಈ ನದಿ ಹೊಂದಿದೆ. ಆದರೆ ಭಾರತದಲ್ಲಿ ಈ ನದಿ 709 ಕಿಲೋಮೀಟರ್ ಮಾತ್ರ ಈ ನದಿ ಹರಿತಾ ಇದೆ. ಇದು ಭಾರತ ದೇಶದಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಗಳ ಒಂದು ವಾಯುವ್ಯ ದಿಕ್ಕಿನಡೆಗೆ ಈ ನದಿಗಳು ಹರಿದು ಕೊನೆಗೆ ಪಾಕಿಸ್ತಾನವನ್ನು ಸೇರುವಂತಹ ನದಿಯಾಗಿದೆ. ನೋಡಿ, ಹುಟ್ಟುವಂತಹ ಒಂದು ಪ್ಲೇಸು, ಹರಿಯುವಂಥ ಪ್ಲೇಸ್ ಎಲ್ಲವೂ ಕೂಡ ಭಾರತ ದೇಶದಲ್ಲೇ. ಆದರೆ ಇದರ ಒಂದು ನದಿ ನೀರಿನ ಪ್ರಮಾಣ ತುಂಬ ತೀರಾ ನಮ್ಮ ದೇಶಕ್ಕೆ ಕಡಿಮೆ ಇದೆ. ಇನ್ನು ಮಿಕ್ಕೆಲ್ಲ ನೀರು ಎಲ್ಲಿ ಹರಿತಾ ಇದ್ದಾರೆ, ಇದು ಪಾಕಿಸ್ತಾನದಲ್ಲಿ ಹರ್ಕೊಂಡು ಇವತ್ತು ಹೋಗುವಂಥ ನದಿಯನ್ನು ನಾವು ನಮ್ಮ ದೇಶ ಇವತ್ತು ಕಾಣ್ತಾ ಇದೆ. ಭಾರತ ದೇಶದ
ಪ್ರಮುಖ ನದಿಯಾದಂತಹ ಸಿಂಧು ನದಿಯು ಸಾಕಷ್ಟು ಉಪನದಿಗಳನ್ನು ಹೊಂದಿರುವಂಥ ನದಿಯು ಕೂಡ ಹೌದು. ಭಾರತ ದೇಶದ ಪ್ರಮುಖ ಈ ಸಿಂಧು ನದಿಯ ಪ್ರಮುಖ ಉಪನದಿಗಳೆಂದರೆ ಝೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೆಜ್. ಈ 5 ಉಪನದಿಗಳು ಭಾರತ ದೇಶದ ಪ್ರಮುಖ ಸಿಂಧು ನದಿಯ ಉಪನದಿಗಳು. ಅದರಲ್ಲಿ ಮುಖ್ಯವಾಗಿ ಭಾರತ ದೇಶದ ಸಿಂಧು ನದಿಯ ಉಪನದಿಗಳಲ್ಲಿ ಝೀಲಂ ಪ್ರಮುಖವಾಗಿ ಈ ನದಿಯು ಕಾಶ್ಮೀರ ಕಣಿವೆಯ ವೆರಿನಾಗ್ ಎಂಬ ಪ್ರದೇಶದಲ್ಲಿ ಇದು ಉಗಮವನ್ನು ಹೊಂದುವಂಥ ನದಿ. ಈ ನದಿ ಪ್ರಮುಖವಾಗಿ ಹರಿದು ಹುಲ್ಲಾರ್ ಸರೋವರವನ್ನು ಪ್ರವೇಶವನ್ನು ಮಾಡುವಂತಹ ನದಿ. ಹುಲ್ಲಾರ್ ಸರೋವರವು ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವು ಕೂಡ ಹೌದು. ಹಾಗಾಗಿ ಈ ನದಿ ಉಗಮ ಹೊಂದಿ ಕೊನೆಗೆ ಅದು ಹುಲ್ಲಾರ್ ಸರೋವರವನ್ನು ಪ್ರವೇಶವನ್ನು ಮಾಡ್ತಾ ಇದೆ. ನೆಕ್ಸ್ಟು ಸಿಂಧು ನದಿಯ ಪ್ರಮುಖ ಉಪನದಿಗಳಲ್ಲಿ ಚೀನಾಬ್. ಈ ನದಿಯು ಹಿಮಾಚಲ ಪ್ರದೇಶದ ಚಂದ್ರಭಾಗ ಎಂಬ ಪ್ರದೇಶದಲ್ಲಿ ಉಗಮವನ್ನು ಹೊಂದಿ ಇದಕ್ಕೆ ಅನೇಕ ರೀತಿಯ ಜಲವಿದ್ಯುತ್ ಕೇಂದ್ರಗಳನ್ನು ಇವತ್ತು ನಿರ್ಮಿತ ಮಾಡಿದ್ದಾರೆ. ಆ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳು ಯಾವುದು ಅಂದರೆ ಬಗ್ಲಿಹಾರ್, ಸೇಲಾಲ್ ಮತ್ತು ದುಲ್ಹಾಸ್ತಿ ಎಂಬ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳನ್ನು ಈ ಚೀನಾಬ್ ನದಿಗೆ ಇವತ್ತು ಮಾಡಿರ್ತಕ್ಕಂಥದ್ದು. ನಂತರ ರಾವಿ, ಇದು ರೋಹ್ಟಾಂಗ್ ಎಂಬ ಕಣಿವೆಯಲ್ಲಿನ ಕುಲು ಬೆಟ್ಟದಲ್ಲಿ ಉಗಮವನ್ನು ಹೊಂದುವಂತಹ ನದಿ. ಪ್ರಮುಖ ಸಿಂಧು ನದಿಯ ಉಪನದಿಗಳಲ್ಲಿ ರಾವಿಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರತಕ್ಕಂಥದ್ದು. ಈ ನದಿ ರೋಹ್ಟಾಂಗ್ ಕಣಿವೆಯಲ್ಲಿನ ಕುಲು ಬೆಟ್ಟದಲ್ಲಿ ಇದು ಉಗಮ ಹೊಂದುವಂತಹ ನದಿ. ನಂತರ ಬಿಯಾಸ್, ಇದು ಕುಲು ಸಮೀಪದ ಬಿಯಾಸ್ ಕುಂಡ್ ಎಂಬ ಪ್ರದೇಶದಲ್ಲಿ ಉಗಮ ಹೊಂದುವಂತಹ ಪ್ರಮುಖ ಸಿಂಧು ನದಿಯ ಉಪನದಿ. ನೋಡಿ, ಈ 4 ಉಪನದಿಗಳಿಗಿಂತ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಸಿಂಧು ನದಿಯ ಪ್ರಮುಖ ಉಪನದಿ ಎಂದರೆ ಸಟ್ಲೇಜ್ ನದಿ. ನೋಡಿ, ಈ ನದಿ ಪ್ರಮುಖವಾಗಿ ನಮ್ಮ ದೇಶದ ಪ್ರಮುಖ ಭಾಗದಲ್ಲಿ ಈ ನದಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಇದು ಚೀನಾದಲ್ಲಿರುವ ರಾಕೋಸ್ ಸರೋವರದಲ್ಲಿ ಉಗಮ ಹೊಂದುವಂತಹ ನದಿ. ಭಾರತ ದೇಶದ ಪ್ರಮುಖ ಭಾರತದಾಚಿನ ಪ್ರದೇಶಗಳಲ್ಲಿ ಉಗಮ ಹೊಂದುವಂತಹ ಏಕೈಕ ನದಿ ಯಾವುದು ಅಂದರೆ ಸಟ್ಲೇಜ್ ನದಿ. ನೋಡಿ, ಇದು ಚೀನಾದಲ್ಲಿರುವ ರಾಕೋಸ್ ಸರೋವರದಲ್ಲಿ ಉಗಮ ಹೊಂದುವಂತಹ ನದಿ. ಇದು ಸಿಂಧು ನದಿ ಜೊತೆಗೆ ಜಾಯಿನ್ ಆಗ್ತಾ ಇದೆ. ಈ ನದಿ ಹರಿದು ಬರಬೇಕಾದ್ರೆ ಬಾಕ್ರಾ ನಂಬಲ್ ಎಂಬ ಒಂದು ಅಣೆಕಟ್ಟೆಯನ್ನು ನಿರ್ಮಿತ ಮಾಡಿ ಆ ಮೂಲಕ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನು ನಿರ್ಮಿಸಿರುವಂಥ ಏಕೈಕ ನದಿ ನಮ್ಮ ದೇಶದಲ್ಲಿ ಸಟ್ಲೇಜ್ ನದಿ. ಈ ನದಿ ಪ್ರಮುಖವಾಗಿ ಪಂಜಾಬ್, ಹರಿಯಾಣ, ರಾಜಸ್ಥಾನ ರಾಜ್ಯಗಳ ಸಂಯುಕ್ತವಾದಂತಹ ಯೋಜನೆ ಸಟ್ಲೇಜ್ ನದಿ. ಈ ನದಿಗೆ ನಿರ್ಮಿಸಿರುವಂತಹ ಈ ಬಾಕ್ರಾ ನಂಗಲ್ ಅಣೆಕಟ್ಟು ಇಡೀ ದೇಶದಲ್ಲಿ ಅತ್ಯಂತ 2ನೆಯ ಎತ್ತರವಾದಂತಹ ಅಣೆಕಟ್ಟು ಕೂಡ ಹೌದು. ಹಾಗಾಗಿ ಭಾರತ ದೇಶವು ಸಾಕಷ್ಟು ಪ್ರಮಾಣದಲ್ಲಿ ತನ್ನದೇ ಆದಂತಹ ಒಂದು ಉಪನದಿಗಳನ್ನು ಹೊಂದಿರುವಂಥ ಏಕೈಕ ನದಿ ನಮ್ಮ ದೇಶದಲ್ಲಿ ಸಿಂಧು ನದಿ. ಹೀಗೆ ಉತ್ತರ ಭಾರತದ ಪ್ರಮುಖ ನದಿ ವ್ಯವಸ್ಥೆಗಳನ್ನು ನೋಡಿದಾಗ ಸಿಂಧು ನದಿ ತನ್ನ ಪ್ರಾಮುಖ್ಯತೆ ಜೊತೆಗೆ ಸಾಕಷ್ಟು ಉಪನದಿಗಳನ್ನು ಕೂಡ ಹೊಂದಿದ್ದು, ಸಾಕಷ್ಟು ಜಲವಿದ್ಯುತ್ ಕೇಂದ್ರಗಳನ್ನು ಹೊಂದಿದ್ದು, ಸಾಕಷ್ಟು ಅಣೆಕಟ್ಟೆಗಳನ್ನು ಹೊಂದಿದ್ದು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗೆ ಸಿಂಧು ನದಿಯ ಪಾತ್ರ ಅತ್ಯಂತ ಹೆಚ್ಚು ನಮ್ಮ ದೇಶಕ್ಕೆ ಇವತ್ತು ಅನುಕೂಲವನ್ನು ಆಗ್ತಾ ಇದೆ. ಇದು ಉತ್ತರ ಭಾರತ ನದಿಗಳಲ್ಲಿ ಸಿಂಧು ನದಿ ಒಂದು. ನೆಕ್ಸ್ಟು ಭಾರತ ದೇಶದ ಪ್ರಮುಖ ಉತ್ತರ ಭಾರತ ನದಿಗಳಲ್ಲಿ ಗಂಗಾ ನದಿ. ನೋಡಿ, ದೇಶದ ಅತ್ಯಂತ ಉದ್ದವಾದಂತಹ ನಮ್ಮ ದೇಶದ ರಾಷ್ಟ್ರೀಯ ನದಿ ಗಂಗಾ ನದಿ. ನಮ್ಮ ದೇಶದ ನದಿ ಉತ್ತರ ಭಾರತ ನದಿಗಳಲ್ಲೇ ಎಲ್ಲಕ್ಕಿಂತ ಹೆಚ್ಚಾಗಿ ನದಿವ್ಯೂಹಗಳಲ್ಲೇ ಗಂಗಾ ನದಿಗೆ ವಿಶಿಷ್ಟವಾದಂತಹ ಸ್ಥಾನವನ್ನು ನಮ್ಮ ದೇಶ ಇವತ್ತು ಕೊಟ್ಟಿದೆ. ಯಾಕಂದರೆ ಗಂಗಾ ನದಿಯು ಹುಟ್ಟುವಂಥ ಸ್ಥಳವೂ ಕೂಡ ಭಾರತ ದೇಶ, ಹರಿಯುವಂಥ ಸ್ಥಳವೂ ಕೂಡ ಭಾರತ ದೇಶ. ಹಾಗೆ ಗಂಗಾ ನದಿಯಿಂದ ಸಾಕಷ್ಟು ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಗೃಹ ಬಳಕೆಗೋಸ್ಕರ ಇವತ್ತು ಗಂಗಾ ನದಿ ನೀರನ್ನೇ ನಮ್ಮ ದೇಶ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂತ ರಾಷ್ಟ್ರ ನಮ್ಮ ಭಾರತ ದೇಶ. ಪ್ರಮುಖವಾಗಿ ಅದಕ್ಕೋಸ್ಕರವಾಗಿ ಇದನ್ನು ರಾಷ್ಟ್ರೀಯ ನದಿ ಅಂತ ಕರಿತೀವಿ ಗಂಗಾ ನದಿಯನ್ನು. ಈ ನದಿ ಹುಟ್ಟುವಂಥ ಪ್ಲೇಸು 2 ಮೂಲಗಳಿಂದ ಉಗಮವಾಗುತ್ತೆ. ಒಂದು ಭಾಗೀರಥಿ ಮತ್ತು ಅಲಕನಂದ. ನೋಡಿ, ಭಾಗೀರಥಿ ನದಿ ಹಿಮಾಲಯದ ಗಂಗೋತ್ರಿ ಎಂಬಲ್ಲಿ ಉಗಮವಾದರೆ ಅಲಕನಂದ ನದಿ ಗರ್ವಾಲ್ ಎಂಬಲ್ಲಿ ಉಗಮವನ್ನು ಕಾಣುತ್ತೆ. ಈ 2 ನದಿಗಳು ಜಾಯಿನ್ ಆಗಿ ದೇವಪ್ರಾಯಾಗ ಎಂಬ ಪ್ಲೇಸಲ್ಲಿ ಅವು ಒಂದಕ್ಕೊಂದು ಜೋಡಣೆಯಾಗಿ ಮುಂದೆ ಗಂಗಾ ನದಿಯಾಗಿ ಅದು ಹರಿಲಿಕ್ಕೆ ಪ್ರಾರಂಭವಾಗುತ್ತೆ. ಇದು ಗಂಗಾ ನದಿಯಲ್ಲಿ ಮೈದಾನದಲ್ಲಿ ಪೂರ್ವದ ಕಡೆಗೆ ಹರಿದು ಬರಬೇಕಾದ್ರೆ ಬಿಹಾರ ಮತ್ತು ಪಶ್ಚಿಮ ರಾಜ್ಯಗಳ ಮೂಲಕ ಅದು ಹರಿದು ಹೋಗಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ ಅದು ಗಂಗಾ ನದಿ.
ಬಾಂಗ್ಲಾದೇಶದ ಪ್ರವೇಶ ಮಾಡಿ ಅಲ್ಲಿ ಬ್ರಹ್ಮಪುತ್ರ ನದಿ ಜೊತೆಗೆ ವಿಲೀನವಾಗಿ ಮುಂದೆ ಪದ್ಮಾ ನದಿ ಎಂಬ ಹೆಸರಿನಿಂದ ಕರೆದು ಕೊನೆಗೆ ಅದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನಮ್ಮ ಭಾರತ ದೇಶದ ಪ್ರಮುಖ ನದಿ ಯಾವುದು ಅಂದರೆ ಅದು ಗಂಗಾ ನದಿ ಅಂತೇಳಿ ನಾವು ಕರಿತೀವಿ. ಭಾರತದ ಪ್ರಮುಖ ಉತ್ತರ ಭಾರತ ನದಿಯಾದ ಗಂಗಾ ನದಿಯ ಉಪನದಿಗಳನ್ನು ನಾವು ಎರಡು ಭಾಗಗಳು ನೋಡ್ತಾ ಇದ್ದೀವಿ. ಒಂದು ಎಡದಂಡೆ ಉಪನದಿ, ಮತ್ತೊಂದು ಬಲದಂಡೆ ಉಪನದಿ. ಎಡದಂಡೆ ಉಪನದಿಯಲ್ಲಿ ಪ್ರಮುಖವಾಗಿ ಗಂಗಾ ನದಿಯಲ್ಲಿ ಕಂಡುಬರುವಂಥ ಪ್ರಮುಖ ಉಪನದಿ ಅಂದರೆ ರಾಮಗಂಗಾ, ಶಾರದಾ, ಗೋಮತಿ, ಗಂಡಕ್ ಮತ್ತು ಕೋಸಿ ನದಿಗಳು. ಈ ಉಪನದಿಗಳಲ್ಲಿ ಕೋಸಿ ನದಿ ಅತ್ಯಂತ ದೊಡ್ಡದಾದಂತಹ ಪ್ರಮುಖ ಉಪನದಿಯಾಗಿದ್ದು ಇದನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ನಾವು ಕರಿತೀವಿ. ಯಾಕಂದರೆ ಸಾಕಷ್ಟು ಮಳೆ ಬಂದಾಗ ಪ್ರವಾಹಗಳು ಉಂಟಾದ ಕೋಸಿ ನದಿಯಿಂದ ಈ ಒಂದು ಬಿಹಾರದಲ್ಲಿ ಸಾಕಷ್ಟು ಸಾವು ನೋವುಗಳಿಗೆ ಇವು ಉಂಟಾಗುವುದರಿಂದಾಗಿ ನಮ್ಮ ದೇಶದ ಬಿಹಾರ ರಾಜ್ಯದ ಒಂದು ಕಣ್ಣೀರಿನ ನದಿಯಾಗಿ ಇವತ್ತು ಕೋಸಿ ನದಿಯನ್ನು ನಾವು ಕಾಣ್ತಿದ್ದೀವಿ. ಈ ಕೋಸಿ ನದಿಯು ಗಂಗಾ ನದಿಯ ಎಡದಂಡೆ ಪ್ರಮುಖವಾದಂತಹ ಉಪನದಿಯಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟು ಭಾರತ ದೇಶದ ಪ್ರಮುಖ ಗಂಗಾ ನದಿಯ ಬಲದಂಡ ಉಪನದಿ. ಆ ಬಲದಂಡ ಉಪನದಿಯಲ್ಲಿ ಯಮುನಾ ಮತ್ತು ಸೋನ್ ಎಂಬ ಪ್ರಮುಖವಾದಂತಹ ಉಪನದಿಗಳನ್ನು ಪ್ರಮುಖವಾಗಿ ಈ ನದಿ ಹೊಂದಿರತಕ್ಕಂಥದ್ದು. ಇಲ್ಲಿ ಯಮುನಾ ನದಿ ಈ ಒಂದು ಬಲದಂಡೆಯಲ್ಲೇ ಅತ್ಯಂತ ದೊಡ್ಡದಾದಂತಹ ಒಂದು ಉಪನದಿ. ಇದು ಯಮುನೋತ್ರಿ ಎಂಬಲ್ಲಿ ಉಗಮವನ್ನು ಹೊಂದುವಂತಹ ನದಿ. ಈ ನದಿಯು ಕೂಡ ಸಾಕಷ್ಟು ಉಪನದಿಗಳನ್ನು ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾಗಿ ಚಂಬಲ್, ಸಿಂಧ್ ಮತ್ತು ಬೆಟ್ವಾ ಎಂಬ ಪ್ರಮುಖ ಉಪನದಿಗಳನ್ನು ಯಮುನಾ ನದಿ ಇವತ್ತು ಹೊಂದಿರತಕ್ಕಂಥದ್ದು. ಗಂಗಾ ನದಿಯ ಪ್ರಮುಖ ಉಪನದಿಗಳಲ್ಲೇ ಯಮುನಾ ನದಿಯು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ನಂತರ ದಾಮೋದರ ನದಿ, ಇದು ಚೋಟನಾಗಪುರ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುವಂಥ ನದಿ. ಇದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಇದನ್ನು ಕರಿತೀವಿ. ಈ ದಾಮೋದರ ನದಿಗೆ ಒಂದು ಅಣೆಕಟ್ಟೆಯನ್ನು ನಿರ್ಮಿತ ಮಾಡಿದರೆ DVC, ದಾಮೋದರ ವ್ಯಾಲಿ ಕಾರ್ಪೊರೇಷನ್, ಪ್ರಮುಖವಾಗಿ ದಾಮೋದರ ಕಣಿವೆ ಯೋಜನೆ ಅಂತೇಳಿ ಪ್ರಮುಖವಾಗಿ ಈ ನದಿಗಳಿಗೆ ನಾವು ಉಪನದಿಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಭಾರತ ದೇಶದಲ್ಲಿ ಗಂಗಾ ನದಿಯ ಪ್ರಮುಖ ನದಿ ಮತ್ತು ಅವುಗಳ ಒಂದು ಉಪನದಿಗಳ ಅಧ್ಯಯನ ನಂತರ ಪ್ರಮುಖವಾಗಿ ಭಾರತ ದೇಶದಲ್ಲಿ ಕಂಡುಬರುವಂಥ ಪ್ರಮುಖ ಉತ್ತರ ಭಾರತದ ನದಿಗಳಲ್ಲಿ ಕೊನೆಯ ನದಿ ಬ್ರಹ್ಮಪುತ್ರ ನದಿ. ಪ್ರಪಂಚದಲ್ಲಿಯೇ ಪ್ರಮುಖ ಅತಿ ಉದ್ದವಾಗಿರುವಂತಹ ನದಿಗಳಲ್ಲಿ ಭಾರತ ದೇಶದಲ್ಲಿ ಬ್ರಹ್ಮಪುತ್ರ ನದಿಯು ಕೂಡ ಒಂದು. ಪ್ರಪಂಚದ ಸಾಕಷ್ಟು ನದಿಗಳು ಉದ್ದವಾಗಿದೆ ಪ್ರಪಂಚದಲ್ಲಿ. ಆ ನದಿಗಳಲ್ಲಿ ಬ್ರಹ್ಮಪುತ್ರ ನದಿಯು ಕೂಡ ಒಂದು. ಇದು ಮಾನಸ ಸರೋವರ, ಚೀನಾದಲ್ಲಿ ಕಂಡುಬರುವಂತಹ ಮಾನಸ ಸರೋವರದ ಸೆಮಯಂಗ್ ಡಂಗ್ ಎಂಬ ಪ್ರದೇಶದಲ್ಲಿ ಹುಟ್ಟುವಂತಹ ನದಿ ಬ್ರಹ್ಮಪುತ್ರ ನದಿ. ಇದನ್ನು ಚೀನಾದಲ್ಲಿ ಸಾಂಗ್ಪೋ ಎಂಬ ಹೆಸರಿನಿಂದ ಈ ನದಿಯನ್ನು ಕರೆಯುವಂತಕ್ಕಂಥದ್ದು. ಚೀನಾದಲ್ಲಿ ಈ ನದಿಯನ್ನು ಪ್ರಮುಖವಾಗಿ ಸಾಂಗ್ಪೋ ಎಂಬ ಹೆಸರಿನಿಂದ ಕರೀತಾ ಇದ್ದಾರೆ. ಈ ನದಿಯು ಪ್ರಮುಖವಾಗಿ 2580 ಕಿಲೋಮೀಟರ್ ಉದ್ದವಾಗಿದ್ದು 750 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಈ ನದಿ ಇವತ್ತು ಹರಿಯುವಂತಕ್ಕಂಥದ್ದು. ಇದು ಪ್ರಮುಖವಾಗಿ ಅನೇಕ ರೀತಿಯ ಉಪನದಿಗಳನ್ನು ಬ್ರಹ್ಮಪುತ್ರ ನದಿಯು ಕೂಡ ಹೊಂದಿದೆ. ಇದು ಪ್ರಮುಖವಾಗಿ ಸಬನ್ಸಿರಿ, ಧನ್ಸಿರಿ, ಮಾನಸ್, ತಿಸ್ತಾ, ದಿಹಾಂಗ್ ಪ್ರಮುಖವಾದಂತಹ ಉಪನದಿಗಳನ್ನು ಹೊಂದಿದ್ದು ಒಂದು ಸಣ್ಣ ಪುಟ್ಟ ಕೆಲವು ದ್ವೀಪಗಳನ್ನು ಕೂಡ ಈ ನದಿ ಹೊಂದಿದೆ. ಆ ದ್ವೀಪಗಳಲ್ಲಿ ಪ್ರಮುಖವಾಗಿ ಮಜೂಲಿ ಎಂಬ ದ್ವೀಪವನ್ನು ಬ್ರಹ್ಮಪುತ್ರ ನದಿ ಹೊಂದಿದ್ದು ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥ ಪ್ರಮುಖ ಸಣ್ಣ ಪುಟ್ಟ ದ್ವೀಪವಾಗಿದೆ. ಹೀಗಾಗಿ ಭಾರತ ದೇಶದ ಪ್ರಮುಖ ಈ ನದಿಗಳಲ್ಲಿ ಉತ್ತರ ಭಾರತದ ನದಿಗಳ ಬಗ್ಗೆ ಈಗ ಅಧ್ಯಯನ ಮಾಡಿದ್ದೀವಿ. ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳು ಉತ್ತರ ಭಾರತ ನದಿಗಳೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಪ್ರಸಿದ್ಧ ಯಾತ್ರಾ ಸ್ಥಳಗಳನ್ನು ಹೊಂದಿದ್ದೇವೆ. ಕೃಷಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾವೆ. ನೌಕಾಯಾನಕ್ಕೆ ಯೋಗ್ಯವಾಗಿದ್ದಾವೆ. ಮೀನುಗಾರಿಕೆ ಅಭಿವೃದ್ಧಿ ಆಗಿದ್ದಾವೆ. ಹೀಗೆ ದೇಶದ ಪ್ರತಿಯೊಂದು ಭಾಗಗಳಿಗೂ ಕೂಡ ಅದರಲ್ಲೂ ಕೂಡ ಉತ್ತರದ ಕೆಲವು ರಾಜ್ಯಗಳಿಗೆ ಇವತ್ತು ಉತ್ತರ ಭಾರತದ ನದಿಗಳ ಒಂದು ಪ್ರಾಮುಖ್ಯತೆ ಇವತ್ತು ನಮಗೆ ಅಧಿಕವಾಗಿದೆ. ಮತ್ತು ಉತ್ತರ ಭಾರತ ನದಿಗಳೆಲ್ಲವೂ ಕೂಡ ಉತ್ತರದಲ್ಲಿ ವರ್ಷವಿಡೀ ತುಂಬಿ ಹರಿಯುವಂತಹ ನದಿಗಳಾಗಿವೆ. ಹಾಗಾಗಿ ನಮ್ಮ ದೇಶ ಇವತ್ತು ಸಾಕಷ್ಟು ಪ್ರಮಾಣದ ನದಿ ವ್ಯವಸ್ಥೆಯನ್ನು ಹೊಂದಿದರೂ ಕೂಡ ಉತ್ತರ ಭಾರತ ನದಿಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ ಇವತ್ತು ಹೊಂದಿದ್ದಾವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೊತ್ತು ನೀವು ಭಾರತ ದೇಶದಲ್ಲಿ ಹುಟ್ಟಿ ಹರಿಯುವಂತಹ ಉತ್ತರ ಭಾರತ ನದಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿ ಪ್ರಶ್ನೆಗಳನ್ನು PU ವಿಭಾಗದವರು ನಿಮಗೆ ಕೇಳ್ಬೋದು ಅಂದರೆ, ಇಲ್ಲಿ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಗಂಗಾ ನದಿಯ ಪ್ರಮುಖ ಉಪನದಿಗಳು ಯಾವುದು ಅಂತ ಕೇಳ್ತಾನೆ. ಹಾಗೆ ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ಕೇಳ್ತಾರೆ. ಮೂರನೇ ಪ್ರಶ್ನೆ
ಭಾರತದ ನದಿ ವ್ಯವಸ್ಥೆಯನ್ನು ವಿವರಿಸಿ. 4ನೇ ಕ್ವಶನ್, ಸಿಂಧು ನದಿಯ ಉಪನದಿ ಯಾವುದು ಅಂತೇಳಿ 4 ಪ್ರಶ್ನೆಗಳನ್ನು ನಿಮಗೆ ಪ್ರಥಮ PUCಯ ನಿಮ್ಮ ಒಂದು ಸಿಲೆಬಸ್ ಏನಿದೆಯೋ ಅದರ ಪ್ರಕಾರ ನಿಮಗೆ ಪ್ರಶ್ನೆಗಳನ್ನು ರೈಸ್ ಮಾಡುವಂತಹ ಒಂದು ಸನ್ನಿವೇಶಗಳು ಇರ್ತವೆ. ಎಲ್ಲದಕ್ಕೂ ಕೂಡ ನೀವು ಪ್ರಿಪೇರ್ ಆಗಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.